ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ಕೂಡ ಒಂದು ವರ್ಷದ ಹಿಂದೆಯಿಂದ ಒಂದು ವರ್ಷ ಆಯ್ತು 400 ವಾಹನಗಳನ್ನು ತಗೊಂಡು 400 ಕಾರುಗಳನ್ನು ತಗೊಂಡು ಧರ್ಮಸ್ಥಳ ಚಲೋ ಧರ್ಮ ರಕ್ಷಕರು, ನಾವೆಲ್ಲರೂ ಧರ್ಮ ರಕ್ಷಕರು ಅಂತಂದ ಎಣ್ಣಿ ಬೆಣ್ಣಿ ಎಲ್ಲ ಹಚ್ಕೊಂಡ ಹೋಗ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ರಾಜಕೀಯ ನಾಯಕರಿಗೆ ಇವತ್ತು ಕಪಾಳ ಮೋಕ್ಷ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಏನು ಕಾರಣ? ಯಾಕಿಂಥವ್ರಿಗೆ ಕಪಾಳ ಮೋಕ್ಷವನ್ನು ಮಾಡಬೇಕಾಗ್ತದೆ? ಇದೇ BJS ಯಡಿಯೂರಪ್ಪನ ಮಗ ವಿಜಯೇಂದ್ರ, ಆರ್ ಅಶೋಕ್, OT ರವಿ, ಸುನೀಲ್ ಕುಮಾರ್, ಆಮೇಲೆ ಇವು ಯಾರು ವಿಶ್ವನಾಥ್, ಇವೆಲ್ಲ ಏನದಾವಲ್ಲ ಇವು BJP ಇವೆಲ್ಲ ಕೂಡ್ಕೊಂಡ ಧರ್ಮಸ್ಥಳ ಚಲೋ ಅಂದ್ಬಿಟ್ರಿ. ಧರ್ಮಸ್ಥಳ ಚಲೋ ಅಂದರು, ಹೋದ್ರು. ಧರ್ಮ ರಕ್ಷಕರ ನಾವ ಅಂತಂದು ಹೇಳ್ಕಂಡ ವೋಟ್ ಬ್ಯಾಂಕ್ ಸಲುವಾಗಿ ಹೋದ್ರು, ಏನು ಬ್ಲ್ಯಾಕ್ ಮನಿ ಸಲುವಾಗಿ ಹೋದ್ರು, ಐ ಡೋಂಟ್ ನೋ. ಆದ್ರೆ ಹೋಗಿದ್ದು ಮಾತ್ರ ಖರೆ ಅದ. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಕುತ್ಕೊಂಡು SIT ವರದಿ ಯಾವಾಗ ಬರ್ತದೆ, SIT ವರದಿ ಯಾವಾಗ ಬರ್ತದೆ, SIT ವರದಿ ಯಾವಾಗ ತರಿಸ್ತೀರಿ, ಏನು ಮಾಡ್ತಾ ಇದೆ ನಿಮ್ಮ SIT ಟೀಮ್ ಅಂತಂದು ನಿಂತ್ಕೊಂಡು ಹೋಗ್ಕೊಂಡಿರ್ತಕ್ಕಂಥ ಈ BJP ನಾಯಕರು ಇವತ್ತು ಸದನದಲ್ಲಿ SIT ವರದಿಯನ್ನ ಯಾಕೆ ಕೇಳ್ತಾ ಇಲ್ಲ? ಏನು ಕಾರಣದ? ಈ ಧರ್ಮಸ್ಥಳ ಪ್ರಕರಣ ಅಂತಕ್ಕಂಥದ್ದು ಯಾವುದೇ ಒಂದು ಸಂಘ ಸಂಸ್ಥೆಗೆ ಸೇರಿರ್ತಕ್ಕಂಥ ಪ್ರಕರಣ ಅಲ್ಲ. ಇದು ಒಂದು ಸಾಮಾಜಿಕ ಪ್ರಕರಣ, ಇದು ಇಡೀ ರಾಜ್ಯದ ಪ್ರಕರಣ, ಇಡೀ ದೇಶದ ಪ್ರಕರಣ. ಇದು ಜನರ ಮುಂದೆ ಈ ಒಂದು ಪ್ರಕರಣವನ್ನು ಇಡಬೇಕಾಗ್ತದೆ. 400 ಕೋಟಿ ಹಗರಣವನ್ನು ನಮ್ಮ ಮೇಲೆ ಹಾಕಿದ್ರಿ. ಚಿನ್ನಯ್ಯನನ್ನ ಉಲ್ಟಾ ಹೊಡಿಸಿದ್ರಿ. ಎಷ್ಟೋ ಸಾಕ್ಷಿಗಳನ್ನ ಮಣ್ಣು ಪಾಲು ಮಾಡಿದ್ರಿ. ಯೂಟ್ಯೂಬರ್ಗಳ ಮೇಲೆ ಕೇಸ್ ಮಾಡಿದ್ರಿ. ಮತ್ತು ಕೊನೆಗೆ ನೀವೇನು ಕೇಳ್ತೀರಿ? SIT ವರದಿ ಎಲ್ಲದ ಬಹಿರಂಗಪಡಿಸ್ರಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರು ಮಾಡಿದ್ರಿ. ಮಟ್ಟಣ್ಣನವ್ರ ಮೇಲೆ ಕೇಸ್ ಹಾಕಿ ಅವರಿಗೆ ಭಯವನ್ನು ಉಳಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ರಿ. ನೀವು ಮಾಡದೇ ಇರ್ತಕ್ಕಂಥ ಕೆಲಸ ಒಂದಲ್ಲ ಎರಡಲ್ಲ. ಕೇವಲ ಇದನ್ನ ಇವರು ಧರ್ಮಸ್ಥಳದ ಧನಿಗಳು ಅಷ್ಟ ಮಾಡಿದ್ರೆ ತಪ್ಪಾಗ್ತದ. ಇದರಲ್ಲಿ BJP ನಾಯಕರ ಕೈವಾಡ ಕೂಡ ಬಹಳ ಅದ. ಇದರಲ್ಲಿ ಕೆಲವೊಂದಿಷ್ಟು ಕಿರಿಕಿರ್ತಿ ಹೇಳ್ತೀನೋ ಕಿರಿಕಿರ್ತಿ, ಮತ್ತೊಂದು ಹೇಳ್ತೀನೋ ಗಿಳಿಯಾರ, ಹೇಳ್ತೀನೋ ಚಕ್ರವರ್ತಿ ಸುಲಿಬೆಲೆ, ಮತ್ತು ಅವ ಯಾವ ಮತ್ತೊಬ್ಬದಲ್ಲ ಹರಾಮ್ಕೋರ್, ಅವಲ್ರಿ ಯಾರವನು ಹಿಂದೂ ರಕ್ಷಕದೀನಿ, ನಾ ಗೋ ರಕ್ಷಕ ಮಾಡ್ತೀನಿ ಅಂತಂದು ಹೇಳ್ತಾನಲ್ಲ ಬದ್ಮಾಶ್, ಅವನ ಹೆಸರು ಬರಂಗಿಲ್ರಿ ನನಗೆ. ಅವನು ಇವರೆಲ್ಲ ಕುಡ್ಕೊಂಡು ವರದಿ ಬರಲಿ, SIT ವರದಿ ಬರಲಿ, ಅದು ಬರಲಿ, ಇದು ಬರಲಿ. ಮತ್ತು ಇವತ್ತು ಯಾರು ಪ್ರಶ್ನೆ ಮಾಡ್ತಾ ಇಲ್ಲಲ್ಲ, ಯಾರು ಕೇಳ್ತಾ, ಯಾವುದೂ ಚಾನಲ್ದಾಗ ಕುತ್ಕೊಂಡು ಕೇಳಾನ. ಮತ್ತು ನೀವು ಯಾರು ಅಜಿತ್ ಹನುಮವ್ವ, ಮೇನ್ ಸ್ಟ್ರೀಮ್ ಮೀಡಿಯಾ, ಮತ್ತು ರಂಗನ್ನ SIT ವರದಿ ಬೇಕು, SIT ವರದಿ ಬೇಕು ಆತನ ನಿಂತ್ಕೊಂಡು ಎಣ್ಣೆ ಹಚ್ಕೊಂಡು ಹೋಗ್ಕೊಂಡಿದ್ರಲ್ಲ, ಇವತ್ತು ನೀವೆಲ್ಲ ಎಲ್ಲಿ ಹೋಗಿದ್ದೀರ ಅನ್ನೋದು ನನಗೆ ಬೇಕಾಗ್ಯದ. ಹೋಗಲಿ, ಈ ಮೇನ್ ಸ್ಟ್ರೀಮ್ ಮೀಡಿಯಾ ಬಿಡ್ರಿ, ಆ ಗಿಳಿಯಾರ ಅವ ಇವ ಇವತ್ತನ್ನೆಲ್ಲ ಬಿಟ್ಬಿಡ್ರಿ. ಈ ಸದನದಲ್ಲಿ ಪ್ರತಿದಿನ ಕುಂತಕ್ಕಂಥ ಈ BSY, ಆರ್ ಅಶೋಕ್, OT ರವಿ, ಸುನೀಲ್ ಕುಮಾರ್, ನೀವೆಲ್ಲ ಎಲ್ಲಿ ಹೋಗಿದ್ದೀರಪ್ಪ? ನೀವು ಸದನದಾಗ ಕೇಳಬೇಕಲ್ಲ. DK ಶಿವಕುಮಾರ್ ಅವ್ರನ್ನ ಕೇಳಬೇಕಾಗಿತ್ತಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳಲ್ಲ, SIT ವರದಿ ಎಲ್ಲದ ತಂದು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? JDS, ಕಾಂಗ್ರೆಸ್, BJP ಈ ಮೂರು ಪಕ್ಷದ ನಾಯಕರು ನನಗನ್ಸೋ ಮಟ್ಟಿಗೆ SIT ವರದಿಯಲ್ಲಿ ಧರ್ಮಸ್ಥಳ ಧನಿಗಳ ಕಾಚ ಬಿಚ್ಚಿದಾರೋ, ಅಥವಾ ಇಲ್ಲಿ ಏನಾದರೂ ಈ SIT ವರದಿಯಿಂದ ಈ ಕೆಲವಷ್ಟು ರಾಜಕೀಯ ನಾಯಕರಿಗೆ ಏನು ಅಲ್ಲಿಂದ ದುಡ್ಡು ಬರ್ತದಲ್ಲ, ಆ ಧರ್ಮಸ್ಥಳ ಸಂಘದಲ್ಲಿ ಏನೋ ಒಂದು ಕಪ್ಪು ಹಣ ಅದಲ್ಲ, ಅದ್ರದ್ದೆಲ್ಲ ಸುದ್ದಿ ಹೊರಗಡೆ ಬರ್ತದನೋ, ಅಥವಾ ಕೊಲೆಗಾರರು ಪಕ್ಕಾ ಸಿಕ್ಕಿದಾರ, ಇನ್ನು ಮುಂದೆ ಇಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ತೇಜೋವಧಿ ಆಗ್ತದ ಅನ್ನೋ ಒಂದು ವಿಚಾರ ಇಟ್ಕೊಂಡ ಈ ಒಂದು ವರದಿಯನ್ನು ಮುಚ್ಚಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೋ ಏನು ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಂತ ತೆಗೆದು
ಕರೆದು ಒಂದು 4 ನ್ಯೂಸ್ ಚಾನೆಲ್ಗಳ ಮುಂದೆ ಕೂತ್ಕೊಂಡು SIT ವರದಿಯನ್ನು ಓದೋದಲ್ಲ. ನೋ, ಇಡೀ ಕರ್ನಾಟಕದ ಜನತೆ ಮುಂದೆ ಆಗಬೇಕು. ಅದು ಪಾರದರ್ಶಕವಾಗಿರ್ತಕ್ಕಂಥ ವರದಿ ಬಹಿರಂಗಗೊಳ್ಳಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ DK ಶಿವಕುಮಾರ್ ಅವರು ಅದನ್ನು ಬಹಿರಂಗಗೊಳಿಸಬೇಕು. ಪ್ರಿಯಾಂಕ ಖರ್ಗೆ ಅದನ್ನು ಬಹಿರಂಗಗೊಳಿಸಬೇಕು. ಇಲ್ಲಿ ತಪ್ಪು ಯಾರ್ದಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು. ಇಷ್ಟು ದಿನ ಏನು ಬುರುಡೆ ಗ್ಯಾಂಗ್ ಅಂತ ಹೋಗ್ಕೊಳಕತ್ತಿದ್ದಲ್ಲ ನ್ಯೂಸ್ ಚಾನೆಲ್ಗಳು, ಇವತ್ತು ಕೇಳ್ರಲ್ಲ ವರದಿಯನ್ನ. ಯಾಕೆ ಕೇಳ್ತಾ ಇಲ್ಲ ನೀವು? ಹೋಗ್ಲಿ, ಬುರುಡೆ ಕೆಲಸ ಮಾಡಿದ್ರ, ತಪ್ಪಾದ ಕೆಲಸ ಮಾಡಿದ್ರ ಶಿಕ್ಷೆ ಆಗಲಿ ನಮಗೆ. ಹೋಗ್ತೇವೆ ನಾವು. ನೀವು ಯಾವ ಜೈಲಿಗೆ ಕಳಿಸ್ತಿರಲ್ಲ ಕಾನೂನಿನ ಪ್ರಕಾರ ಆ ಜೈಲಿಗೆ ಹೋಗೋದಕ್ಕೆ ರೆಡಿ ಇದೀವಿ ನಾವು. ಆದರೆ SIT ವರದಿಯನ್ನು ಬಹಿರಂಗವಾಗಿ ಪಾರದರ್ಶಕವಾಗಿ ಇಡೀ ಕರ್ನಾಟಕದ ಜನತೆ ಮುಂದೆ ಇಡಬೇಕ್ರಿ. ಕಣ್ಣು ಮುಚ್ಚಿಗೆ ಆಟ ಆಡಬಾರ್ದಿಲ್ಲಿ. ಕಣ್ಣು ಮುಚ್ಚಿಗೆ ಬೇಡ. DK ಶಿವಕುಮಾರ್ ಅವರು ಕೂಡ ಹೇಳಿದ್ರು 1000 DKಶಿಗಳು ನಿಮ್ಮ ಹಿಂದದಾರ್ತಂದ. ಸೊ ಇಲ್ಲಿ ಏನಾದರೂ ಬುರುಡೆ ಗ್ಯಾಂಗ್ದವರು, ಸೌಜನ್ಯಪರ ಹೋರಾಟಗಾರರು ಏನಾದರೂ ಷಡ್ಯಂತ್ರವನ್ನು ಮಾಡಿದ್ದಾದರೆ ಇಷ್ಟೊತ್ತಿಗೆ SIT ವರದಿ ಬಹಿರಂಗ ಆಗ್ತಿತ್ತು. ಇದನ್ನು ನೀವು ಮೊದಲು ತಿಳ್ಕೊಳ್ರಿ. ಇಡೀ ಕರ್ನಾಟಕ ಜನತೆಗೆ ಹೇಳ್ತೇನೆ ನಾನು. ಇಷ್ಟೊತ್ತಿಗೆ ನಾವಂದ್ರೆ ಮೈಸೂರು ತಿಮ್ಮರೊಡ್ಡಿ, ಗಿರೀಶ್ ಮಠಣ್ಣವರ್, ಕುಸುಮಾವತಿ, ಜಯಂತ, ವಿಠ್ಠಲಗೌಡ, ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇಡೀ ಕರ್ನಾಟಕದ ಮಹಿಳಾ ಮನೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ನನ್ನನ್ನು ಹಿಡ್ಕೊಂಡು ನಾವೇನಾದರೂ ಷಡ್ಯಂತ್ರ ಮಾಡಿದ್ದಾಗಿದ್ರೆ ಇಷ್ಟೊತ್ತಿಗೆ SIT ವರದಿ ಬರೋದು ಅಷ್ಟಲ್ಲ, ನಮ್ಮನ್ನು ಗಜಮಾ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿಬಿಡ್ತಿದ್ರಿ ಇವರು. ಅದರಲ್ಲಿ SIT ವರದಿಯಲ್ಲಿ ಇರೋದೇ ಬೇರೆ. ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಯಾರು ಕೂಡ. ಎಲ್ಲರೂ ಸಿಕ್ಕಾಕೊಂಡು ಕುಣ್ತಾರೆ ಇಲ್ಲಿ. BJP ಅವರಂತೂ ಎಲ್ಲರೂ ಸಿಗ್ತಾರೆ. ಕರ್ನಾಟಕದಲ್ಲಿ BJP ಅನ್ನೋದು ಮಣ್ಣು ಪಾಲಾಗಿ ಹೋಗ್ತದ. ಹೆಂಗೆ ಬಂಗ್ಲೆಗುಡ್ಡದಲ್ಲಿ ಅಮಾಯಕ ಹೂತ್ ಹಾಕಿದಾರಲ್ಲ, ಹಂಗೆ BJP ಪಕ್ಷವನ್ನು ಹೂತ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ವೇರಿ ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡ ಎಲ್ಲಿ? ಆ ವ್ಯಕ್ತಿನೂ ನಗೋದಲ್ಲ, ಇನ್ನು ಮುಂದೆ ಕೆರ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಕೆರ್ಕೊಳ್ಳೋ ಪರಿಸ್ಥಿತಿ ಇವ್ರಿಗೆಲ್ರಿಗೂ. BJP ಪಕ್ಷ ಕರ್ನಾಟಕದಲ್ಲಿ ಮಣ್ಣು ಪಾಲಾಗೋ ಸಮಯ ಕೌಂಟ್ ಡೌನ್ ಶುರು ಆಗ್ಯದ ರೀ. ಅದಕ್ಕೇನಪ್ಪ ಅಂದ್ರೆ ಕಾಂಗ್ರೆಸ್ದವ್ರು ಏನು ಮಾಡ್ತಾರೆ ಅಂದ್ರೆ, ನಮಗೆ ವಿರೋಧ ಪಕ್ಷದವ್ರು ಯಾರೂ ಇಲ್ಲ, JDS BJP ಬೇಕಾಗ್ತದೆ, ಅದಕ್ಕಾಗಿ ಅವ್ರನ್ನ ಮಣ್ಣು ಪಾಲು ಮಾಡಬಾರ್ದು, ಅವ್ರನ್ನ ಇಟ್ಕೊಳ್ಬೇಕು. ಮತ್ತು ವಿರೋಧ ಪಕ್ಷ ಇಲ್ಲಂದ್ರೆ ಸರ್ಕಾರಕ್ಕೆ ಬೆಲೆ ಹೆಂಗೆ ಬರ್ತದೆ ರೀ? ಯಾರು ಅಪೀಲ್ ಮಾಡೋರು ಅವ್ರ ವಿರುದ್ಧವಾಗಿ? ಇನ್ನು JDS ಅಂತೂ 3 ಸೀಟ್ ಬರ್ತಾವ. ಕುಮಾರಸ್ವಾಮಿ ಅಂತೂ BJP ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ನ್ಯಾಯಕ್ಕಾಗಿ ಹೋರಾಡ್ತಾ ಅಂತ ನಾವು ತಿಳ್ಕೊಂಡ್ರೆ BJP ಜೊತೆ ಮ್ಯಾಚ್ ಫಿಕ್ಸಿಂಗ್ ಕುಮಾರಸ್ವಾಮಿ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ನಮಗೆ ನೋಡ್ರಿ, 4 ಜನರನ್ನ ಕರ್ಕೊಂಡು ಬಂದ ವರದಿಯನ್ನು ಓದೋದು ಬೇಕಾಗಿಲ್ಲ. ಇಡೀ ಕರ್ನಾಟಕ ಜನತೆ ಮುಂದೆ ಬಹಿರಂಗ ಆಗಲಿ, ಪ್ರತಿಯೊಂದು ಬಹಿರಂಗ ಆಗಲಿ, ಸತ್ಯ ಹೊರಗಡೆ ಬರಲಿ, ನ್ಯಾಯ ಎಲ್ಲರಿಗೂ ಸಿಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಸೊ SIT ವರದಿ ಆದಷ್ಟು ಬೇಗನೆ ಬಹಿರಂಗಗೊಳ್ಳಲಿ ತಂದು ಹೇಳ್ತಾ ಚಕ್ರವರ್ತಿ ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.